Hello students, welcome back to my YouTube channel Supreme Learning Academy. This is PUC LBA, PUC first PUC LBA ಅರ್ಥಶಾಸ್ತ್ರ ಕ್ವಶನ್ ಪೇಪರ್ 30 ಮಾರ್ಕ್ಸ್ ಪೇಪರ್. ಸೊ ಚಾನಲ್ಗೆ ಹೊಸಬರಾಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ಡಿಫ್ರೆಂಟ್ ಕ್ವಶನ್ ಪೇಪರ್ಸ್ ಬೇಕು ಅಂದರೆ ಚಾನಲ್ನ ಚೆಕ್ ಮಾಡಿ. ನಿಮಗೆ ಡಿಫ್ರೆಂಟ್ ಕ್ವಶನ್ ಪೇಪರ್ಸ್, ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಕ್ವಶನ್ ಪೇಪರ್ಸ್ ಸಿಗುತ್ತೆ. ಇದು ಅರ್ಥಶಾಸ್ತ್ರ ಪೇಪರ್. ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ಸೈನ್ಸ್, ಕಾಮರ್ಸ್ ಯಾರೇ ಆಗಿರಲಿ ನಿಮಗೆಲ್ಲ ಕ್ವಶನ್ ಪೇಪರ್ಸ್, ಪಾಸಿಂಗ್ ಪ್ಯಾಕೇಜಸ್, ನೋಟ್ಸ್, ಕ್ವಶನ್ ಪೇಪರ್ ಸಾಲ್ವ್ ಆಗಿರೋದೆಲ್ಲ ಈ ಚಾನಲಲ್ಲಿ ಸಿಗುತ್ತೆ. ಸೊ ಚಾನಲ್ ಹೊಸಬರಾಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದು ಅರ್ಥಶಾಸ್ತ್ರ. ಫಸ್ಟು 2 ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ ಈ ವಿಷಯವು ಸುತ್ತುತ್ತದೆ. ಸೊ 4 ಆಪ್ಷನ್ ಇರುತ್ತೆ. ಕರೆಕ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಸ್ವತಂತ್ರ ನಂತರ ಮೊದಲ ಜನಗಣತಿ ನಡೆದ ವರ್ಷ. ನೆಕ್ಸ್ಟ್, ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಇದು 2 ಮಾರ್ಕ್ಗಿರುತ್ತೆ. ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದಾಗ ನಿಮ್ಮನ್ನು ಡ್ಯಾಶ್ ಎಂದು ಕರೆಯುವರು. ದೆನ್ ಕ್ವಶನ್ ನಂಬರ್ 4, NSSO ದ ತ್ರೈಮಾಸಿಕ ಪತ್ರಿಕೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ನೆಕ್ಸ್ಟು 3 ಮಾರ್ಕ್ಗೆ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ. ನೆಕ್ಸ್ಟು 1 ವರ್ಡ್ ಆನ್ಸರ್ 2 ಇರುತ್ತೆ. ಆಹಾರೇತರ ಬೆಳೆಗೆ ಒಂದು ಉದಾಹರಣೆ ನೀಡಿ. ದೆನ್ ಚಲಕ ಎಂದರೇನು. ನೆಕ್ಸ್ಟ್ ಪಾರ್ಟ್ ಬಿ, ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇದು ನಿಮಗೆ 2 ಮಾರ್ಕ್ ಕ್ವಶನ್ನು. ಸಂಖ್ಯಾಶಾಸ್ತ್ರವನ್ನು ಬಳಸಲ್ಪಡುವ ಯಾವುದಾದರೂ ಎರಡು ವಿಷಯಗಳನ್ನು ಹೆಸರಿಸಿ. ದೆನ್ ಕ್ವಶನ್ ನಂಬರ್ 9, ಯಾವುದಾದರೂ 2 ಆರ್ಥಿಕ ಸಮಸ್ಯೆಗಳನ್ನು ಹೆಸರಿಸಿ. ಕ್ವಶನ್ ನಂಬರ್ 10, ದತ್ತಾಂಶದ 2 ಮೂಲಗಳನ್ನು ಹೆಸರಿಸಿ. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 11, ನೀವು ಇದರಲ್ಲಿ 3 ಅಟೆಂಡ್ ಮಾಡಬೇಕು. 5 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಪಾರ್ಟ್ ಸಿಗೆ ಬನ್ನಿ. ಯಾವುದಾದ್ರೂ 1 ಅಟೆಂಡ್ ಮಾಡಬೇಕು. 2 ಇದೆ, 4 ಮಾರ್ಕ್ಗೆ. ನೆಕ್ಸ್ಟ್ ಪಾರ್ಟ್ ಡಿಯಲ್ಲಿ 6 ಮಾರ್ಕ್ಗೆ ಒಂದು ಅಟೆಂಡ್ ಮಾಡಿ, 6 ಮಾರ್ಕ್ ಕ್ವಶನ್ನು. ನೆಕ್ಸ್ಟ್ ಪಾರ್ಟ್ ಇಯಲ್ಲಿ 5 ಮಾರ್ಕ್ ಒಂದು ಕ್ವಶನ್. ಸೊ ಇದಿಷ್ಟು ನಿಮ್ಮದು ಅರ್ಥಶಾಸ್ತ್ರ ಪೇಪರು. ಸೊ ಎಲ್ಲ ಸಬ್ಜೆಕ್ಟ್ಸ್ ಪೇಪರ್ಸ್ ಯಾವುದಾದ್ರೂ ನಿಮಗೆ ಅರ್ಜೆಂಟ್ ಯಾವ ಪೇಪರ್ ಇದೆ ನಾಳೆ ಅದು ಕಮೆಂಟ್ ಮಾಡಿ, ಆ ಪೇಪರ್ ಫಸ್ಟ್ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್ ಫಾರ್ ಮೋರ್ ಸಚ್ ಅಪ್ಡೇಟ್ಸ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.